ಸರ್ಕಾರಿ ಶಾಲೆ ಮಕ್ಕಳಿಗಾಗಿ ಸರ್ಕಾರ ಬಿಸಿಯೂಟ ಯೋಜನೆ ಜಾರಿಗೊಳಿಸಿದೆ. ಇದಕ್ಕಾಗಿ ಕೋಟಿ ಕೋಟಿ ಹಣ ಕೂಡ ಖರ್ಚು ಮಾಡ್ತಾ ಇದೆ. ಆದರೆ ಕೊಪ್ಪಳದಲ್ಲಿ ಯೋಜನೆ ಅಧೋಗತಿಗೆ ಹೋಗಿದೆ. ಈ ಬಗ್ಗೆ TV9 ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಸೊ ಇನ್ನೊಂದು ಕಡೆ ಗೃಹಲಕ್ಷ್ಮಿಯ ಒಂದು ಅಧ್ವಾನ. ಚುನಾವಣೆ ಬಂದಾಗ ಒಟ್ಟಿಗೆ ಗೃಹಲಕ್ಷ್ಮಿ ಹಣ ಕೊಡ್ತಾರೆ. ಆದರೆ ಅದು ಬಿಟ್ಟರೆ ಬೇರೆ ಟೈಮ್ನಲ್ಲಿ ಏನೂ ಕೂಡ ನಮಗೆ ಹಣ ಬರೋದಿಲ್ಲ ಅಂತ ಹೇಳಿ ಜನ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 3-4 ತಿಂಗಳಿಂದ ನಮಗೆ ಬ್ಯಾಲೆನ್ಸ್ ಇದೆ, ಆ ಬ್ಯಾಲೆನ್ಸ್ ಯಾವಾಗ ನೀವು ಕೊಡ್ತೀರಿ ಅಂತಲೂ ಕೂಡ ಅವರು ಕೇಳ್ತಾ ಇದ್ದಾರೆ. ಈ ಒಂದು ವಿಚಾರ ಸದನದಲ್ಲೂ ಕೂಡ ಇವತ್ತು ಪ್ರತಿಧ್ವನಿಸಿತ್ತು. ರಾಜ್ಯದ ಮಹಿಳೆಯರ ಪಾಲಿಗೆ ಗೃಹಲಕ್ಷ್ಮಿ ಯೋಜನೆ ಧನಲಕ್ಷ್ಮಿ ಇದ್ದಂತೆ. ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವ ಈ ಯೋಜನೆ ಮಹಿಳಾ ಸಬಲೀಕರಣದ ಒಳ್ಳೆಯ ಉದ್ದೇಶ ಹೊಂದಿತ್ತು. ಆದರೆ ಪ್ರತಿ ತಿಂಗಳು ಹಣ ಹಾಕೋದ್ರಲ್ಲಿ ಮಾತ್ರ ಹೆಚ್ಚು ಕಡಿಮೆ ಆಗ್ತಲೇ ಇದೆ. ಇದೇ ವಿಚಾರ ವಿಧಾನಸಭಾ ಕಲಾಪದ ವೇಳೆಯೂ ಸದ್ದು ಮಾಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಸ್ಟ್ವರೆಗೂ ಜಮಾವಣೆ ಮಾಡಿದ್ವಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಆದರೆ ವಿಪಕ್ಷಗಳು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತು ಬಿಡುಗಡೆಯಾಗಿಲ್ಲ ಅಂತ ದಾಖಲೆಗಳ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿವೆ. ಇದೇ ವಿಚಾರ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಹೊತ್ತಿ ಉರಿಯುವಂತೆ ಮಾಡಿದೆ. ಇದಕ್ಕೂ ಮುನ್ನ ರಾಜ್ಯದ ಗೃಹಲಕ್ಷ್ಮಿಯರ ಬಗ್ಗೆ ತೋರಿಸ್ತೀವಿ ನೋಡಿ. ಎರಡು ತಿಂಗಳ ಹಣ ಬಂದಿಲ್ಲ ಎಂದ ಗೃಹಲಕ್ಷ್ಮಿಯರು, ಹಣ ಬಿಡುಗಡೆಗೆ ಒತ್ತಾಯಿಸಿದ ಮನೆಯೊಡತಿಯರು. ಗೃಹಲಕ್ಷ್ಮಿ ಮಹಿಳೆಯರ ನೆಚ್ಚಿನ ಯೋಜನೆ. ಪ್ರತಿ ತಿಂಗಳು ಬರುವ ಹಣವನ್ನೇ ನಂಬಿ ಅನೇಕರು ತಮ್ಮದೇ ಆದ ಪ್ಲಾನ್ ಹಾಕೊಂಡಿದ್ದಾರೆ. ಮಕ್ಕಳ ಫೀಸ್, ಚೀಟಿ ಅಂತೆಲ್ಲ ಯೋಜನೆಯ ಹಣ ವಿನಿಯೋಗಿಸ್ತಾ ಇದ್ದಾರೆ. ಆದ್ರೆ 2 ತಿಂಗಳ ಹಣವೇ ಬಂದಿಲ್ಲ, ನಮ್ಮ ಕಥೆ ಏನು ಅಂತ ಗೃಹಲಕ್ಷ್ಮಿಯರು TV9 ಮುಂದೆ ಅಳದು ತೋಡ್ಕೊಂಡಿದ್ದಾರೆ. ಮಾಡ್ಕೊಡಿ, ಕೇಳಿಲ್ಲ ನಾವು, ನೀವು ಹಾಕಿದ್ದೀರಾ ಸಂತೋಷ. ಈಗ ಹಾಕಿದ್ದನ್ನ ಕರೆಕ್ಟನ್ನ ಕೊಡ್ಬೇಕಲ್ವಾ ನಮ್ಗೆ? ಅದು ಕೊಡ್ತಾ ಇಲ್ಲ, ಎಂತ ಮಾಡೋದು ಇದು? ಹೆಂಗ್ ಬದುಕೋದು ನಾವು? ಬರತ್ತಿಲ್ರಿ, 2 ಕಂತಿನ ಬಂದೇ ಇಲ್ರಿ. ಯಾವ ತಿಂಗಳು? 2 ತಿಂಗಳು ಒಟ್ಟ ಬಂದೇ ಇಲ್ರಿ. ಅದು ಯಾವಾಗ ಕೊಡ್ತಾರೆ? ಅವ್ರಿಗೆ ಗೆದ್ಮೇಲೆ ನಾವು ಮಾಡ್ತೀವಿ ಅಂತಾರೆ. ಮಾಡಿದ್ರೆ ಬಡವ್ರ ಬಗ್ರಿಗೆ ಒಳ್ಳೇದಾಗಂಗೆ ಮಾಡಬೇಕು, ಅಡ್ಡಾದಿಡ್ಡಿ ಮಾಡೋದಲ್ಲ. ಇದನ್ನ ನಂಬ್ಕೊಂಡೆ ನಾವು ಮಕ್ಕಳ ಫೀಸು, ಸಂಘಗಳಲ್ಲಿ ಸಾಲ, ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡ್ಬಿಟ್ಟು ಇವಾಗ ಬಡ್ಡಿಗೆ ಬಡ್ಡಿ ಏರ್ಬಿಟ್ಟು ಬಹಳ ಕಷ್ಟಕ್ಕೆ ಸಿಲುಕ್ಬಿಟ್ಟಿದೀವಿ. ನಮಗೆ ಪ್ರತಿ ತಿಂಗಳು ನೀವು ಹಣ ಕಳಿಸ್ತೀವಿ, 2,000 ಹಾಕ್ತೀವಿ. ನಾವೇನು ನಿಮಗೆ ಬಂದು ಕೇಳಲಿಲ್ಲ, ಆದರೂ ನೀವು 2,000 ಹಾಕ್ತೀವಿ ಅಂತೇಳಿ ಎಲ್ರಿಗೂ ಇದು ಪ್ರಚಾರ ಮಾಡಿಬಿಟ್ರಿ. ಇದೇ ವಿಚಾರ ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಪ್ರತಿ ತಿಂಗಳು 2,500 ಕೋಟಿ ಹಣ ಹಾಕಲಾಗತ್ತೆ. ಫೆಬ್ರವರಿ ಹಾಗೂ ಮಾರ್ಚ್ನ ಹಣ ಬಂದಿಲ್ಲ ಅಂದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಮತ್ತೊಂದ್ ಕಡೆ ಛಲವಾದಿ ನಾರಾಯಣಸ್ವಾಮಿ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೋಸ ಮಾಡಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ 2 ತಿಂಗಳು 2,500 5,000 ಕೋಟಿ ಮುಚ್ಚಿಟ್ಬಿಟ್ಟಿದ್ದಾರೆ. ಜನಗಳಿಗೆ ಕೊಡಬೇಕಾದ ದುಡ್ಡನ್ನು ಪಾಪರ್ ಔಟು ಫೈನಾನ್ಸಲ್ಲಿ ದುಡ್ಡಿಲ್ಲ, ಕೊಟ್ಟಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣವನ್ನೇ ಲಪಟಾಯಿಸ್ತಾರೆ ಅನ್ನೋದಾದರೆ ಇವೆಲ್ಲವೂ ಕೂಡ ಸಮಗ್ರ ತನಿಖೆ ಆಗದೆ ನಾವು ಯಾರನ್ನು ದೋಷಿ ಅಂತಲೂ ಹೇಳೋಕ್ಕಾಗಲ್ಲ, ಯಾರಿಗೋ ಕ್ಲೀನ್ ಚೀಟನ್ನು ಕೊಡೋಕ್ಕಾಗಲ್ಲ. ಹಾಗಾಗಿಯೇ ನಾನು ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ. ಆದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ HM ರೇವಣ್ಣ ಮಾತ್ರ ಆಗಸ್ಟ್ವರೆಗೂ ಜಮಾವಣೆಯಾಗಿದೆ ಎನ್ನುವ ಸರ್ಕಾರದ ಮಾತಿಗೆ ಬದ್ಧರಾಗಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಬಿಜೆಪಿ ಸಮಸ್ಯೆ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ನೈಜ ಫಲಾನುಭವಿಗಳು ಖಂಡಿತ ಕೊಡ್ತಾನೆ ಇದೀವಿ. IT ಮತ್ತು GST ಮಾತ್ರ 1,20,000 ಇತ್ತು, ಅದರಲ್ಲೂ 59,000 ಕ್ಲಿಯರ್ ಮಾಡಿದ್ದೇವೆ. ಅಲ್ಲಿ ಗ್ರಾಮೀಣದವ್ರಿಗೆ ಅರ್ಥವಾಗಿದೆ, ತಪ್ಪಾಗುತ್ತೆ, ಅದನ್ನು ಬಲ್ಲೆ ಕೂಡ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೇವೆ, ಅದು ಕೂಡ ರಿಲೀಸ್ ಆಗುತ್ತೆ. ಆಗಸ್ಟ್ವರೆಗೂ ಕೊಟ್ಟಿದ್ದೇವೆ, ಈ ಸಾರಿ ಕೊಡ್ತೀವಿ. ಈಗ ಅದೇನಾದರೂ ದುಡ್ಡು ಹೊಡ್ಕೊಳಕ್ಕಾಗ್ತದೇನ್ರಿ? ಅದು DBT ಅಲ್ವಾ? ಸುಮ್ಮನೆ ನೋಡಿ, ಈ ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯಿತು, ಒಂದು ಇಶ್ಯೂ ಬಗ್ಗೆ ಏನಾದರೂ ಧ್ವನಿ ಎತ್ತಕ್ಕೆ ಸಾಧ್ಯ ಆಗಿದೆಯಾ ಅವರಿಗೆ? ಸುಮ್ಮನೆ ಇರಲಾರ್ದ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ರಾಜಕೀಯ ವಲಯದಲ್ಲಿ ಗುದ್ದಾಟಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಒಂದ್ ಕಡೆ ಎಲ್ಲಾ ಹಣ ಪಾವತಿ ಆಯಿತು ಅಂತ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಾ ಇದ್ರೆ 2 ತಿಂಗಳ 5,000 ಕೋಟಿ ಎಲ್ಲಿ ಅಂತ ವಿಪಕ್ಷಗಳು ಪ್ರಶ್ನೆ ಎತ್ತಿವೆ.
ಬ್ಯೂರೋ ರಿಪೋರ್ಟ್ TV9. ಇದೇ ಗೃಹಲಕ್ಷ್ಮಿ ಹಣ ಬಾಕಿ ಉಳಿದಿರೋದ್ರ ಬಗ್ಗೆ HD ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಇವರೆಲ್ಲ ಒಟ್ಟಿಗೆ ಗೃಹಲಕ್ಷ್ಮಿ ಹಣ ಕೊಡ್ತಾರೆ ಅಂತ ಹೇಳಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರ ಆತ್ಮಹತ್ಯೆ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ತಾರೆ. ಎಲ್ಲ ನಾನು ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್, ಇವತ್ತು ಕಳೆದ 2 ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ 2800 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಇತ್ತೀಚೆಗೆ ಒಂದು ಸರ್ವೆ ರಿಪೋರ್ಟ್ ಏನು ಬಂದಿದೆ, 2800 ರೈತ ಕುಟುಂಬದ ಆತ್ಮಹತ್ಯೆ. ಇದು ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅನ್ನೋದು ಮತ್ತೆ ಪುನಃ ನೀವು ನೋಡ್ತಾ ಇದ್ದೀರಿ. ಅದಷ್ಟೇ ಅಲ್ಲ, ಈ ಸರ್ಕಾರ ಹೇಳಿತು ಸಹಕಾರಿ ಬ್ಯಾಂಕ್ನಲ್ಲಿ ಸುಮಾರು 32 ಲಕ್ಷ ಕುಟುಂಬಗಳಿಗೆ 24,000 ಕೋಟಿ ರೂಪಾಯಿಗಳ ಸಾಲ ಕೊಡ್ತೀವಿ ಅಂದರು ರೈತರಿಗೆ. ನವೆಂಬರ್ ತಿಂಗಳವರೆಗೆ ಕೊಟ್ಟಿರೋದೆಷ್ಟು? 12,000 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಈ ಬುಕ್ಸ್ ಆಫ್ ಅಕೌಂಟ್ ಬದಲಾವಣೆ ಇದೆಯಲ್ಲ, ಸಾಲ ಏನು ಕೊಟ್ಟಿಲ್ಲ ಹೊಸದಾಗಿ, ಆ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಇರ್ತಕ್ಕಂಥದ್ದನ್ನು ಅಲ್ಲಿ ತಿದ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇದರಿಂದ ರೈತರ ಪರಿಸ್ಥಿತಿ ಏನಾಗಬೇಕು? ಇದು ನನ್ನ ಚಿಂತನೆ. ಇವ್ರ ಕಾರ್ಯಕ್ರಮ ಗೃಹಲಕ್ಷ್ಮಿ ದುಡ್ಡು ಕೊಟ್ಟರೋ ಬಿಟ್ಟರೋ ಅದೆಲ್ಲ ಮುಖ್ಯ. ಅವರು ಒಟ್ಟಿಗೆ ಕೊಡ್ತಾರೆ. ಒಟ್ಟಿಗೆ ಕೊಟ್ಟರೆ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೊತಾರಲ್ಲ ಜನ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ, ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿಕೊಟ್ರು.